ನಮಸ್ತೆ. ಇವಾಗ ನೀವು ನೋಡ್ತಾ ಇರೋದು ಇನ್ನೊಂದು ಪುಟ್ಟ ಐಲ್ಯಾಂಡ್, ಗರ್ನ್ಸಿ ಐಲ್ಯಾಂಡ್ ಅಂತ ಹೇಳಿ. ಈ ಗರ್ನ್ಸಿ ಐಲ್ಯಾಂಡ್ ಅಲ್ಲಿ ಎಗೇನ್ ಬೇರೆ ಜರ್ಸಿ ಐಲ್ಯಾಂಡ್ ತರನೇ ಇದು ಸಣ್ಣದು. ಜರ್ಸಿಲಿ 1,00,000 ಜನ ಇದ್ರೆ, ಇಲ್ಲಿ 50,000 ಜನ ಇದ್ದಾರೆ. ಇಲ್ಲಿ ಹಿಂದೆ ನೀವು ನೋಡ್ತಾ ಇರೋದು ಅಲ್ಲಿ ಆ ಉದ್ದ ಸ್ಟ್ರೆಚ್ ಬಂದು ಶಾರ್ಕ್ ಐಲ್ಯಾಂಡ್ ಅಂತ. ಶಾರ್ಕ್ ಐಲ್ಯಾಂಡ್ ಅಲ್ಲಿ ಇವತ್ತಿಗೂ ಯಾವುದೇ ವೆಹಿಕಲ್ ಲೋಡ್ ಇಲ್ಲ, ಕಾರು, ಬಸ್ಸು, ಟ್ಯಾಕ್ಸಿ ಯಾವ್ದು ಇಲ್ಲ. ಬರೀ ಕುದುರೆಯಲ್ಲೇ ಹೋಗ್ಬೇಕು, ಕುದುರೆಯಲ್ಲೇ ಬರಬೇಕು. ತನ್ನದು ಹಳೆಯ ಕಾಲದ ನಮ್ಮ ಭಾರತ ಹೆಂಗಿತ್ತು ಅದೇ ತರ ಇವತ್ತಿಗೂ ಹಾಗೆ ಇದೆ. ಅದ್ರ ಪಕ್ಕ ಇರೋದು ಹರ್ಮ್ ಐಲ್ಯಾಂಡ್ ಅಂತ. ಬರೀ 50-60 ಜನ ಇದ್ದಾರೆ, ಅಷ್ಟೇ ಜನಕ್ಕೆ, 51 ಜನಕ್ಕೆ ಮೀಸಲ್ಪಟ್ಟ ಐಲ್ಯಾಂಡ್. ಅಲ್ಲಿ ರೆಸ್ಟೋರೆಂಟ್ ಇದಾವೆ, ಇವ್ರು ಹೋಗಿ ತಿಂದು ವಾಪಸ್ ಬರೋದು ಆ ತರ. ಇಲ್ಲಿ ನೋಡ್ತಿರೋದು ಇನ್ನೊಂದು ಕ್ಯಾಸಲ್. ಇದು ಈ ಕ್ಯಾಸಲ್ ಅಲ್ಲಿ ತರನೇ ಇಲ್ಲಿ ಜರ್ಮನ್ಸ್ ಅಟ್ಯಾಕ್ ಮಾಡಿ ಜರ್ಮನ್ಸ್ ಅದನ್ನ ಆಕ್ಯುಪೈ ಮಾಡಿದ್ರು. ಮುಖ್ಯವಾಗಿ ಎಲ್ಲಾ ಕಡೆ ನೋಡ್ದಂಗೆ ಇದು ಲಾ ವ್ಯಾಲೆಟೆ ಸ್ವಿಮ್ಮಿಂಗ್ ಪೂಲ್ ಅಂತ. ಏನ್ ಸ್ವಿಮ್ಮಿಂಗ್ ಪೂಲ್ ಇದ್ರ ಅರ್ಥ ಅಂತ ಹೇಳಿದ್ರೆ, ನೋಡಿದ್ರ ಕಂಬಿ ಅಲ್ಲಿ ಈಗ ನೀರಿದೆ, ಅದು ಹೈ ಟೈಡ್ ಆದಾಗ ಕಂಪ್ಲೀಟ್ ಇಲ್ಲಿ ತನಕ ನೀರು ಬರ್ತದೆ, ಕಂಪ್ಲೀಟ್ ಸ್ವಿಮ್ಮಿಂಗ್ ಪೂಲ್ ಮುಚ್ಕೊಂಡು ಹೋಗ್ಬಿಡ್ತದೆ. ಇವಾಗ ಸ್ವಲ್ಪ ಲೋ ಟೈಡ್ ಇದೆ, ಲೋ ಅಂದ್ರೆ ಮೀಡಿಯಂ ಟೈಡ್ ಇದೆ, ಅದಕ್ಕೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್, ನೀರು ಬಿಡೋದಿಲ್ಲ, ಸಮುದ್ರದ ನೀರು ಹಾಗೆ ಬರ್ತದೆ. ಮಕ್ಕಳೆಲ್ಲ ಇಲ್ಲಿ ಬಂದು ಇಳಿದೋಗಕ್ಕೆ ಮೆಟ್ಲಿದೆ, ಇದರಿಂದ ಇಳಿದೋಗ್ಬಿಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪೂರ್ತಿ ಸ್ನಾನ ಮಾಡಬಾರ್ದು. 2014ರಲ್ಲಿ there was a storm, and during the storm this entire swimming pool was wiped off. Again in 2018 they renovated it and now it is for public. ಅಂದ್ರೆ 2018ರಲ್ಲಿ ಮತ್ತೆ ಪಬ್ಲಿಕ್ ಗೆ ಇದನ್ನ ಸಮರ್ಪಣೆ ಮಾಡಲಾಗಿದೆ. ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಇನ್ನು ಉಳಿದ ಗರ್ನ್ಸ್ ಐಲ್ಯಾಂಡ್ ಬಗ್ಗೆ ನೋಡೋಣ. ನಮಸ್ತೆ.